ಆತ್ಮೀಯರೇ, ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ನಾವು ಸತತವಾಗಿ ಸುಮಾರು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಗೆ ಗಂಗೆ ಪೂಜೆ ನಡೆಯುತ್ತೆ ಹಿಂದಿನ. ತದನಂತರ ಅಭಿಷೇಕ ಆಗುತ್ತೆ. ಅದಾದ್ಮೇಲೆ ಬೆಳಗಿನ ಜಾವ ಶ್ರೀನಿವಾಸ ಮೂರ್ತಿಗೆ ಅಲಂಕಾರ. ತದನಂತರ ಇಡೀ ದಿನ ದರ್ಶನ, ರಾತ್ರಿ 10:30 ತನಕ ದರ್ಶನ ಆಗುತ್ತೆ. ನಾಳೆ ಬೆಳಿಗ್ಗೆ ಅನ್ನದಾನ, ನಾಳೆ ಮಧ್ಯಾಹ್ನ ಅನ್ನದಾನ ಇರ್ತದೆ. ಅದಾದ ನಂತರ ರಾಜಬೀದಿ ಮೆರವಣಿಗೆ ಇರ್ತಾರೆ. ಅದಾದ ನಂತರ ಶಯನೋತ್ಸವ ಇರ್ತಾರೆ, ಅಂತ್ಯವಾಗುತ್ತೆ ಕಾರ್ಯಕ್ರಮ. ಇದು ಸತತವಾಗಿ ಸುಮಾರು ವರ್ಷದಿಂದ ನಡ್ಕೊಂಡು ಬಂದಿರೋ ರೀತಿ. ಇದಕ್ಕೆ ನಮ್ಗೆ ಸಹಕಾರ, ತುಂಬಾ ಜನ ಸಹಕಾರ, ಟ್ರಾಫಿಕ್ ಪೊಲೀಸ್ ಅವರು, ಲಾ ಅಂಡ್ ಆರ್ಡರ್ ಅವರು, ಮತ್ತೆ ಪ್ರೈವೇಟ್ ಸೆಕ್ಯೂರಿಟೀಸ್ ಅವರು, ನಮ್ಮ ಸಂಘದ ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಅವರ ಒಂದು ಇದರಿಂದ ಕೃಪೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ಈ ಕ್ಷೇತ್ರ ಅಧ್ಯಕ್ಷ, ಸಂಜೀವನಿ ಕ್ಷೇತ್ರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸತತ ನನ್ನ 4ನೇ ಬಾರಿ ಕಾರ್ಯಕ್ರಮ ನಡೀತಾ ಇದೆ. ದೇವರ ದಯೆಯಿಂದ, ದೇವರ ಆಶೀರ್ವಾದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಸರ್, ನಾವು ಪ್ರತಿ ವರ್ಷದಂತೆ ಸುಮಾರು 14-15 ವರ್ಷದಿಂದ ವೈಕುಂಠ ಏಕಾದಶಿ ನಾವು ನಡೆಸ್ಕೊಂಡೇ ಬರ್ತಾ ಇದೀವಿ. ಪ್ರತಿ ವರ್ಷನೂ ಆಡಂಬರದಿಂದ ನಾವು ಸ್ವಾಮಿಯ ಅಲಂಕಾರಕ್ಕೆ ನಾವು ಶ್ರೇಷ್ಠವಾಗಿ ತಿರುವಣ್ಣಾಮಲೆಯಿಂದ ಹೂವನ್ನು ತಂದು ಎಲ್ಲ ಅಲಂಕಾರವನ್ನು ಮಾಡಿದ್ದೀವಿ. ಹಾಗೂ ನಮ್ಮ ಈ ಜನಗಳಿಗೆ ಚೆನ್ನಾಗಿ ವಿಭಿನ್ನವಾಗಿ ಇರುವ ಒಂದು ಗುಹೆ ತರ ಮಾಡಿ ವೆಂಕಟೇಶ್ವರನ ಇದಕ್ಕಾಗಿ ನಾವು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಹಾಗೂ ನಾಳೆ ಬಂದು ದ್ವಾದಶಿ, ಹಾಗೂ ನಾಳೆ ದ್ವಾದಶಿ ಎಂದು ನಾವು ಅನ್ನದಾನ ಏರ್ಪಡಿಸಿದ್ದೇವೆ. ಸುಮಾರು 10,000ದಿಂದ 20,000 ಜನವರೆಗೂ ನಾವು ಅನ್ನ ಪ್ರಸಾದವನ್ನು ಏರ್ಪಡಿಸಿದ್ದೀವಿ. ಹಾಗೂ ಸಂಜೆ ಡೊಳ್ಳು ಕುಣಿತ ವೀರಗಸೆ ಅವರಿಂದ, CS ಕುಮಾರ್ ಅಂತ ಅಂತಾರಾಷ್ಟ್ರೀಯ ಡೊಳ್ಳು ಕುಣಿತದವರಿಂದ ನೃತ್ಯ ಇರುತ್ತದೆ. ಹಾಗೂ ತಮಟೆ ವಾದ್ಯದೊಂದಿಗೆ ನಮ್ಮ ಸ್ವಾಮಿಯನ್ನು ಶಯನೋತ್ಸವ ಮುಗಿಸಿ ತದನಂತರ ದೇವಸ್ಥಾನವನ್ನು ಎಲ್ಲರೂ ಭಕ್ತರು ಪೂಜೆ ನಂತರವೂ ನಾವು ದಟ್ಟವಾಗಿ ಇರುವ ಕ್ಯೂಗಳನ್ನೆಲ್ಲವನ್ನು ನಾವು ಕ್ಲಿಯರ್ ಮಾಡಿ ಅವರಿಗೆ ಸುಗಮವಾಗಿ ಪ್ರಸಾದವನ್ನು ವಿನಾಯಕವಾಗಿ ನಾವು ಕೊಡ್ತಾ ಇದ್ದೀವಿ. ನಾನು ಮಹೇಂದ್ರ, ಖಜಾಂಚಿ, ಸಂಜೀವನಿ ಕ್ಷೇತ್ರ.